ಚಾವಾ ಮೂವಿನಲ್ಲಿ ರಶ್ಮಿಕಾ ಮಂದಣ್ಣ ಒಂದು ಸಿಂಪಲ್ ಆಗಿ ಗೆಟ್ ರೆಡಿ ವಿತ್ ಮೀ ಮಾಡೋಣ. ಇವತ್ತು ನನ್ನ ಫ್ರೆಂಡ್ ಮದ್ವೆ ಇದೆ. ಇದು ಕನಕ ವೃಷ್ಟಿಯ ಕರೆಯುತ್ತ ಬಾ. ಎಲ್ಲಂದ್ರೆ ಅಲ್ಲಿ ವಿಡಿಯೋ ಇಡೋದನ್ನ ಕಡಿಮೆ ಮಾಡಿ ಸಿಕ್ಕಳು ಸುಮ್ನೆ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತೆ ಗರುಡಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ವಿಠಲ್ಸ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಸಿಕ್ಕಾಪಟ್ಟೆ ಕೆಲಸ ಆ್ಯಸ್ ಯೂಶುವಲ್. ಸೊ ತುಂಬ ಹಿಂದೆನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಕೆಲಸ ಇದ್ದಿದ್ದರಿಂದ ಆಗಲಿಲ್ಲ. ಸೊ ಇವಾಗ ಈ ದೇವರದ್ದು ಸಾಮಾನೆಲ್ಲ ತೊಳೆದು ಒರ್ಸೋಣ ಅಂತ ಫ್ರೀಯಾಗಿ ಕೂತ್ಕೊಂಡೆ. ಸೊ ನಿಮಗೆಲ್ಲ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿ ಇವತ್ತಿನ ಜರ್ನಿನ ಕಂಪ್ಲೀಟಾಗಿ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ಹಿಂದೆ ನಾವು ಒಂದು ಸಿಂಪಲ್ ಆಗಿರೋ ಬ್ಯಾಕ್ ಡ್ರಾಪ್ ಮಾಡಿದ್ದೀವಿ. ಸೀರೆ ಇವಾಗ ಮೆಹಂದಿ ಗ್ರೀನ್ ಸಾರಿ ನಾವು ದೇವ್ರಿಗೆ ಉಡಿಸ್ತಾ ಇರೋದ್ರಿಂದ ಹಿಂದೆ ಬ್ಲೂ ಮತ್ತೆ ಗ್ರೀನ್ ಮ್ಯಾಚಿಂಗ್ ಆಗೋ ತರ ಒಂದು ಸಿಂಪಲ್ ಆಗಿ ಬ್ಯಾಕ್ ಡ್ರಾಪ್ ನ ರೆಡಿ ಮಾಡಿದೀವಿ. ಆಲ್ಮೋಸ್ಟ್ ಎಲ್ಲ ಸೆಟಪ್ ರೆಡಿ ಆಗಿದೆ. ಇನ್ನೇನು ಸೀರೆ ಉಡ್ಸೋ ಅಂತ ಟೈಮ್. ಸೀರೆ ಬಂದು ಈ ಸಲ ಇಟ್ಸ್ ಅ ವೆರಿ ಸ್ಪೆಷಲ್ ಸಾರಿ, ಮಹಾರಾಷ್ಟ್ರ ಇಂದ ತಗೊಂಡ್ ಬಂದಿರೋ ಅಂತ ಪೈತಾನಿ. ಚಾವಾ ಮೂವಿನಲ್ಲಿ ನಾವು ರಶ್ಮಿಕಾ ದಿಸ್ ಹ್ಯಾಸ್ ಅ ಸ್ಪೆಷಲ್ ಸ್ಟೋರಿ. ಏನಂದ್ರೆ ಚಾವಾ ಮೂವಿನಲ್ಲಿ ರಶ್ಮಿಕಾ ಮಂದಣ್ಣ ಸೇಮ್ ಇದನ್ನ ಅವರ ಶೂಟ್ ಲುಕ್ ಹಾಕಿರ್ತಾರೆ. ಮಾಡ್ತೀವಿ ಇದೇ ತರ ಪೈತಾನಿ ಸಾರಿ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ದೆ. ಸೊ ಇಮ್ಮಿಡಿಯೇಟ್ಲಿ ನಂಗೆ ಮಹಾರಾಷ್ಟ್ರ ಈ ಸಲ ಹೋದಾಗ ಸಿಕ್ಕಿದಂತ ಬ್ಯೂಟಿಫುಲ್ ಸೇಮ್ ಡಿಟೋ ಪೈತಾನಿ ಸಾರಿ. ಅದು ಬೇಕಾದ್ರೆ ನಿಮ್ಗೆ ಫೋಟೋ ಲಿಂಕ್ ನ ನಿಮ್ಗೆ ಅಟ್ಯಾಚ್ ಮಾಡ್ತೀನಿ, ನೋಡ್ಬೋದು. ಸೊ ಇದ್ರ ಪ್ರೈಸ್ ಬಂದು ಆಲ್ಮೋಸ್ಟ್ ನಮಗೆ 8500 ಆಯ್ತು. ಬ್ಯೂಟಿಫುಲ್ ಸಾರಿ. ಬನ್ನಿ ಹಂಗೆ ಹೋಗ್ತಾ ಹೆಂಗೆ ದೇವ್ರಿಗೆ ಅಲಂಕಾರ ಮಾಡ್ತೀವಿ ಅಂತ ನೋಡೋಣ. ಸೊ ಸೀರೆ ಉಡ್ಸೋದಕ್ಕೆ ನಮ್ಗೆ ಈ ತರ ಕ್ಲಿಪ್ಸ್ ಬೇಕಾಗತ್ತೆ. ಏನಿಲ್ಲ, ನಾವು ಇವಾಗ ನೆರಿಗೆ ಮಾಡ್ತಾ ಬರ್ಬೇಕು. ಸೊ ನಾವು ಸಾರಿ ಹೇಗ್ ಡ್ರೇಪ್ ಮಾಡಿದ್ವಿ ಅಂತ ನೋಡಿದ್ರಿ ಅಲ್ವಾ? ಸೊ ಇವಾಗ ನಾವು ಅರೇಂಜ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಸೊ ನಾವು ಫಸ್ಟು ಯಾವಾಗಲೂ ಸ್ಟ್ಯಾಂಡ್ ಇಡ್ತಾ ಇದ್ವಿ, ಬಟ್ ಈ ಸಲ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಬಾಕ್ಸ್ ಮೇಲೆ ಬಿಂದಿಗೆ ಆ ಥರ ಮಾಡ್ತಾ ಇದೀವಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮುಂದೆ ಏನು ಪ್ಲೀಟ್ ಮಾಡ್ಕೊಂಡಿದ್ದೀನಿ ಸಾರಿ, ಅದರದ್ದು ಮೇಲ್ಗಡೆ ಕ್ಲಿಪ್ ಹಾಗೆ ರಿಟೈನ್ ಮಾಡೋಣ. ಕೆಳಗಡೆದು ಕ್ಲಿಪ್ಸ್ನ ತೆಗಿಬೇಕಾಗತ್ತೆ. ಇದ್ರ ಮೇಲೆ ನಾವು ಕಳಶ ಅಥವಾ ಮೇಲ್ಗಡೆ ಪೋರ್ಷನ್ ಏನ್ ಬರುತ್ತೆ ಇದು ಲೋವರ್ ಬಾಡಿ ಆಗುತ್ತೆ, ನಾವಿದು ಅಪ್ಪರ್ ಬಾಡಿ. ಓಕೆ, ನಾನು ಸಾರಿ ಡ್ರೇಪಿಂಗ್ ನ ಫುಲ್ ಕಂಪ್ಲೀಟ್ ಮಾಡಿ ಮುಗಿಸಿದೀನಿ. ಒಂದು ಮಣೆ ಮೇಲೆ ಕಂಪ್ಲೀಟ್ ನಾವು ಬಾಕ್ಸು ಅದ್ರ ಮೇಲೆ ಬಿಂದಿಗೆ ಏನಿಟ್ಟಿದ್ವಿ ಅದನ್ನ ಕಂಪ್ಲೀಟ್ ಆಗಿ ಒಂದು ಮಣೆ ಮೇಲೆ ಪ್ಲೇಸ್ ಮಾಡಿ ಡ್ರೇಪಿಂಗ್ ಪಾರ್ಟ್ ಮುಗ್ದಿದೆ. ಸೊ ಬೆಳಗ್ಗೆ ನಾವು ಕಳಶದ ಪಾರ್ಟ್ ಅಂದ್ರೆ ತೆಂಗಿನಕಾಯಿ ಮುಖವಾಡ ಏನಿದೆಯೋ ಅದನ್ನ ಬೆಳಗ್ಗೆ ಸ್ನಾನ ಮಾಡಿ ಇಡ್ತೀನಿ. ಅಂಡ್ ಅದಾದ್ಮೇಲೆ ಹೂವು ಹಾಕ್ಬೇಕು, ಒಡವೆ ಎಲ್ಲ ಹಾಕಿದ್ರೆ ಕಂಪ್ಲೀಟ್ ವರಮಹಾಲಕ್ಷ್ಮಿ ಏನು ಅರೇಂಜ್ಮೆಂಟ್ ಇದೆ ಅದು ಮುಗಿಯುತ್ತೆ. ಸೊ ಬೆಳಗ್ಗೆ ಸಿಗೋಣ. ಸ್ಟೇ ಟ್ಯೂನ್ಡ್ ಫಾರ್ ಟುಮಾರೋ. ಬೈ ಫಾರ್ ನೌ, ಟೈಮ್ ಫಾರ್ ಸ್ಲೀಪಿಂಗ್. ಗುಡ್ ಮಾರ್ನಿಂಗ್.
ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಗ್ಗೆ ಇವಾಗ ಒಳಗಡೆ ಪೂಜೆ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೀವಿ. ಅಂಡ್ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಆಲ್ಸೋ ನನ್ನ ತಂಗಿ ಇವತ್ತು ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿದಾಳೆ. ಬನ್ನಿ ತೋರಿಸ್ತೀನಿ. ಮನೇಲಿ ನಾವು ಎಲ್ಲದಕ್ಕೂ ಹೆಲ್ಪ್ ಮಾಡ್ತೀವಿ, ಬಟ್ ಅಡುಗೆ ಮಾಡೋದು ನಮ್ಮ ಅಮ್ಮನೇ. ಏನೇನ್ ಮಾಡಿದ್ಯಮ್ಮ ಇವತ್ತು? ಏನ್ ಸ್ಪೆಷಲ್? ಒಬ್ಬಟ್ಟು, ಆಮೇಲೆ ಒಬ್ಬಟ್ಟು, ಚಿತ್ರಾನ್ನ, ಪಾಯಸ. ಒಬ್ಬಟ್ಟು, ಚಿತ್ರಾನ್ನ, ಪಾಯಸ. ಓಕೆ. ಸೊ ಇವಾಗ ನೈವೇದ್ಯ ಮಾಡಿ ನಮ್ಮ ಚಿಕ್ಕಪ್ಪ ಮನೆಗೆ ಇವತ್ತು ಊಟಕ್ಕೆ ಹೋಗ್ಬೇಕಾಗಿರೋದು. ಸೊ ನೈವೇದ್ಯ ನಮ್ಮ ಮನೆಯಲ್ಲಿ ಮಾಡ್ತಾ ಇದೀವಿ. ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಬೆಳಗ್ಗೆ ಅಲಂಕಾರ ಮಾಡ್ತಾ ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿಯ ವ್ರತ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವ್ರತದ ಉಲ್ಲೇಖ ಒಂದು ಸ್ಕಂದ ಪುರಾಣದಲ್ಲಿದೆ. ಚಾರುಮತಿ ಎಂಬ ಲಕ್ಷ್ಮಿಯ ಭಕ್ತಿಯ ಕನಸಿನಲ್ಲಿ ಲಕ್ಷ್ಮಿಯು ಬಂದು ನನಗೆ ಶ್ರಾವಣ ಪೌರ್ಣಿಮದ ಪೂರ್ವಾರ್ಧದಲ್ಲಿ ಪೂಜೆಯನ್ನು ಮಾಡು ಅಂತ ಹೇಳ್ತಾಳೆ. ಅದೇ ರೀತಿ ಚಾರುಮತಿ ಕೂಡ ಎಲ್ಲರೊಡನೆ ಸೇರಿಕೊಂಡು ಈ ಪೂಜೆಯನ್ನು ಮಾಡ್ತಾಳೆ. ಆವಾಗ ಚಾರುಮತಿಗೆ ಮನೆ ಮನ ಎಲ್ಲವೂ ಸಮೃದ್ಧಗೊಂಡು ಅವಳ ಮನೆಯಲ್ಲಿ ಧನ ಧಾನ್ಯ ಯಾವುದಕ್ಕೂ ಕೊರತೆ ಇಲ್ಲದಂತಾಗತ್ತೆ. ಇದನ್ನೇ ನಾವಿವಾಗ ವರಮಹಾಲಕ್ಷ್ಮಿ ವ್ರತವನ್ನಾಗಿ ಆಚರಿಸ್ತಾ ಇದ್ದೀವಿ. ಇದನ್ನು ನಾವು ಕೂಡ ಮಾಡಿದಾಗ ನಮ್ಮ ಮನೆ ಮನ ಎಲ್ಲವೂ ಸಮೃದ್ಧಿ ಆಗುತ್ತೆ ಅನ್ನೋದು ವಾಡಿಕೆ. ಆ್ಯಂಡ್ ಇದು ಜನ್ರೇಷನ್ ಬೈ ಜನ್ರೇಷನ್ ಪಾಸ್ ಆಗ್ತಾನೆ ಹೋಗುತ್ತೆ. ಮುಂದೆ ರಂಗೋಲಿ ಹಾಕೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬನ್ನಿ ಇವಾಗ ಹಾಕೋಣ. ದೇವ್ರ ಮುಂದೆ ಒಂದು ಕ್ಯೂಟಾಗಿ ಒಂದು ಚಿಕ್ಕದಾಗಿ ರಂಗೋಲಿ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೆ. ಓಕೆ, ನಾವಿವಾಗ ಒಂದು ಸಿಂಪಲ್ ಆಗಿ ಗೆಟ್ ರೆಡಿ ವಿತ್ ಮೀ ಮಾಡೋಣ. ದೇವ್ರದ ಅರೇಂಜ್ಮೆಂಟ್ಸ್ ಎಲ್ಲ ಆಯಿತು. ಸೊ ಏನಿಲ್ಲ, ದೇವ್ರ ಪೂಜೆ ಕೂತ್ಕೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋದು. ಸನ್ಸ್ಕ್ರೀನ್ ಹಾಕೋತೀನಿ ಈಗ. ಸೊ ನನಗೆ ಮತ್ತೆ ಮಾಯಿಶ್ಚರೈಸರ್ ಬೇಕಾಗಲ್ಲ, ಜಸ್ಟ್ ಅ ಸನ್ಸ್ಕ್ರೀನ್. ಅದಾದಮೇಲೆ ಕಾಂಪ್ಯಾಕ್ಟ್ ತಗೊಂಡು ಸ್ವಲ್ಪ ಫೇಸ್ನ ಸೆಟ್ ಮಾಡೋದು. ಲಿಪ್ಸ್ಟಿಕ್ ಹಾಕಿ ಲುಕ್ನ ಕಂಪ್ಲೀಟ್ ಮಾಡ್ತೀನಿ ಜಸ್ಟ್ ಫಾರ್ ದ ಪೂಜಾ. ಸೊ ಒಂದು 2 ಮಿನಿಟ್ಸಲ್ಲಿ ನಾವು ರೆಡಿ ಆಗ್ಬೋದು. ಫಸ್ಟ್ ಸ್ವಲ್ಪ ಗ್ಲಾಸ್ ಹಾಕೋತೀನಿ, ಸೊ ದ್ಯಾಟ್ ಹೈಡ್ರೇಟೆಡ್ ಆಗಿರುತ್ತೆ ಲಿಪ್ಸ್ ಅಂತ. ಸೊ ಈಗ ಲೈಟಾಗಿ ಲಿಪ್ಸ್ಟಿಕ್ ಹಾಕೋಣ. ನೋ ಲುಕ್ ಈಸ್ ಕಂಪ್ಲೀಟ್ ವಿತೌಟ್ ಅ ಬಿಂದಿ. ಸೊ ಈಗ ಒಂದು ಬಿಂದಿ ಇಟ್ಟು ಇವಾಗ ಕ್ವಿಕ್ಕಾಗಿ ಹೋಗಿ ಡ್ರೆಸ್ ಚೇಂಜ್ ಮಾಡೋಣ. ಓಕೆ, ನಾನು ರೆಡಿ ಆಗಾಯಿತು. ನನಗೆ ಯಾಕೋ ಸ್ವಲ್ಪ ನನ್ನ ಬಿಂದಿ ಈ ಡ್ರೆಸ್ಸಿಗೆ ದೊಡ್ಡದಾಯಿತು ಅಂತ ಅನ್ನಿಸ್ತಾ ಇದೆ. ಥಿಂಕ್ ಐ ವಿಲ್ ಚೇಂಜ್ ಇಟ್ ಟು ಸಮಥಿಂಗ್ ಸ್ಮಾಲ್. ದಿಸ್ ಇಸ್ ನೈಸ್. ಸೊ ಈಗ ಲುಕ್ ಕಂಪ್ಲೀಟ್ ಆಗಿದೆ. ಬನ್ನಿ ಪೂಜೆಗೆ ಹೋಗೋಣ. ಟೈಮ್ ಆಗಿದೆ, ಪೂಜೆ ಮಾಡಬೇಕು ನಾವೀಗ. परमात्मिकाय नमः. ओम वाचे नमः. ओम पद्मालाय नमः. ओम पद्माय ಕಮಲದ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಮನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಸಂಖ್ಯೆ ಲಕ್ಷ್ಮೀ ಬಾರಮ್ಮ
ನಮ್ಮಮ್ಮ ನೀ ಸೌಭಾಗ್ಯದ ಗುಡ್ ಈವ್ನಿಂಗ್. ಸೊ ಆಫ್ಟರ್ ಆಲ್ ದ ಪೂಜಾ, ಬೆಳಗ್ಗೆಯಿಂದ ಪೂಜೆ ಮಾಡಿದ್ದೆಲ್ಲ ನೋಡಿದ್ರಿ ಅಲ್ವಾ. ಸೊ ಆಫ್ಟರ್ ಆಲ್ ದಟ್ ನಂಗೆ ಸಂಜೆ ರೆಡಿ ಆಗಕ್ ಟೈಮ್ ಸಿಕ್ತು. ಸಾರಿ ಇಸ್ ಮೈ ಫೇವ್ರೆಟ್ ಥಿಂಗ್ ಟು ವೇರ್. ಸೊ ಇವಾಗ ನಾನು ಬ್ರೌನ್ ಅಂಡ್ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಇವತ್ತು ಸಾರಿನ ವೇರ್ ಮಾಡಿದೀನಿ. ಬಿಕಾಸ್ ಯು ನೋ ಬ್ರೌನ್ ಇಸ್ ದ ಕಲರ್ ಆಫ್ ದ ಸೀಸನ್. ಸೊ ಬ್ರೌನ್ ನನಗಂತೂ ತುಂಬಾ ಇಷ್ಟ ಆಯ್ತು ಇವತ್ತು ಹಾಕೊಂಡಿದ್ದು. ಅಂಡ್ ಕಾಂಟ್ರಾಸ್ಟ್ ಪರ್ಪಲ್ ಏನ್ ಹಾಕಿದೀನಿ ಅದು. ಸೊ ನಿಮ್ಗೂ ಎಲ್ರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದೀನಿ. ಸೊ ಇವಾಗ ನನ್ನ ಮನೆಯಲ್ಲಿ ನನ್ನ ಸಿಸ್ಟರ್ಸ್ ಎಲ್ಲ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಅಂಡ್ ನಾನು ಇಲ್ಲಿಂದ ನನ್ನ ಚಿಕ್ಕಪ್ಪ ಮನೆಗೆಲ್ಲ ಹೋಗ್ಬೇಕು, ಅಲ್ಲೂ ಎಲ್ಲ ಕರ್ಕೊಂಡು ಹೋಗ್ತೀನಿ. ನನ್ನ ಜೊತೆ ಇವಾಗ ನನ್ನ ತಂಗಿ ಇದ್ದಾಳೆ ಮಾನ್ಯ. ನನ್ನ ಬರ್ಡೇ ವ್ಲಾಗ್ ನೋಡಿದ್ರೆ ನನ್ನ ಬರ್ಡೇನಲ್ಲಿ ಅವಳು ಮಿಸ್ ಆದ್ಲು ಅಂತ ಹೇಳಿದ್ದೆ. ಸೊ ಅವಳು ನಮ್ಮ ಜೊತೆ ಇವತ್ತಿದ್ದಾಳೆ. ಆಲ್ಸೋ ಇನ್ನೊಂದೇನಂದ್ರೆ ಮಾನ್ಯ ವಾಸ್ ಅ ಬೇಬಿ ವೆನ್ ಐ ವಾಸ್ ಆಫ್ 11-12 years old. ಅವಳು ಒಂದು ಚಿಕ್ಕ ಮಗು. ಇವಾಗ ದಾವಣಿ ಹಾಕೊಂಡು ಹಬ್ಬಕ್ಕೆ ಬಂದಿದ್ದಾಳೆ. ಬಾ. ಹಾಯ್. ಮಾನ್ಯ, ನನ್ ವ್ಲಾಗ್ಸ್ ಎಲ್ಲ ನೋಡ್ತಾ ಇದೀಯಾ? ಓ ಎಸ್. ಹೆಂಗ ಅನ್ಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಒಂಥರ ನಿಮ್ಮನ್ನ ಹೊಸದಾಗಿ ನೋಡ್ತಾ ಇರೋ ತರ ಅನ್ಸ್ತಾ ಇದೆ. ಚೆನ್ನಾಗ್ ಮಾತಾಡ್ತಿದೀನ, ಚೆನ್ನಾಗ್ ಮಾಡ್ತಾ ಇದೀನ. ಎಲ್ಲಾ ಡೈಲಾಗ್ಸ್ ಇವಾಗ ಡೈಲಾಗ್ ಹೇಳ್ತಾರೆ. ಒನ್ ಡೈಲಾಗ್, ಇಂಟ್ರೋ ಡೈಲಾಗ್ ಹೇಳು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಐಶ್ವರ್ಯ ವಿಟಲ್ಸ್ ಯೂಟ್ಯೂಬ್. ಇವಾಗ ನಾನು ಹಿಂಗೆ ರೆಡಿ ಆಗಿದ್ದೀನಿ. ಇವತ್ತು ನನ್ನ ಫ್ರೆಂಡ್ ಮದ್ವೆ ಇದೆ. ಇದು ಎಪಿಸೋಡ್ 2 ಆಗಿರೋದ್ರಿಂದ ಹೀಗೆ ನಾನು ರೆಡಿ ಆಗಿದ್ದೀನಿ. ತುಂಬಾ ಮೆಚೋರ್ಡ್ ಆಗಿ ಬಿಹೇವ್ ಮಾಡ್ತಾಳೆ. ನನ್ಗಿಂತ ದೊಡ್ಡೋಳ್ ತರ ಬಿಹೇವ್ ಮಾಡ್ತಾಳೆ ಎಷ್ಟೊಂದ್ಸಲ. ವೆರಿ ಹ್ಯಾಪಿ ಟು ಹ್ಯಾವ್ ಹರ್ ಆಸ್ ಮೈ ಸಿಸ್ಟರ್. ಸೊ ಈ ಸಲ 10th ಅವಳಿಗೆ ನೀವೆಲ್ಲ ವಿಶ್ ಮಾಡಿ. ಶಿ ವಿಲ್ ರಾಕ್ ದ ಎಕ್ಸಾಮ್ಸ್ ಫಾರ್ ಶೋರ್. ಸೊ ನಿಮ್ ವಿಶಸ್ ಎಲ್ಲ ಇರ್ಲಿ. ಥ್ಯಾಂಕ್ ಯು. ಸೊ ಇವತ್ ನಾನ್ ಸೀರೆ ಉಟ್ಕೊಳ್ಳೋದಲ್ದೆ ರಕ್ಷಿತನ್ ಕೂಡ ಸೀರೆ ನಾನೇ ಉಡ್ಸಿದ್ದು. ಬಾ ರಕ್ಷಿತಾ. ನನ್ಗಿಂತ ಚೆನ್ನಾಗ್ ಬಂದಿದೆ ಆಕ್ಚುಲಿ ಔಟ್ಪುಟ್. ಸಕಲಾಗಿ ಬಂದಿದೆ. ಹೆಂಗ ಅನ್ಸ್ತು ಸೀರೆ ಉಡ್ಸಿದ್ದು? ಚೆನ್ನಾಗಿದೆ. ಹೇಳ್ಕೊಟ್ಟಿದ್ದ ಅರ್ಥ ಆಯ್ತಾ? ನನಗೆ ಅರ್ಥ ಆಗಿಲ್ಲ. ನಂಗೆ ಅರ್ಥ ಆಗಿಲ್ಲ. ನೆಕ್ಸ್ಟ್ ಟೈಮ್ ನೀನೇ ಉಡ್ಸ್ಬೇಕು. ಹೆಂಗಿತ್ತು ಇವತ್ತು ಹಬ್ಬ? ಚೆನ್ನಾಗಿತ್ತು. ತಲೆ ನೋವು. ತಲೆ ಏನಕ್ಕೆ ನೋವ್ತಾ ಇದೆ? ಗೊತ್ತಿಲ್ಲಪ್ಪ, ಜಾಸ್ತಿ ಕೆಲಸ ಮಾಡಿ. ಹೆಂಗಿದೆ ನನ್ನ ಯೂಟ್ಯೂಬ್ ಚಾನಲ್? ಸಖತ್ತಾಗಿದೆ. ಓಕೆ, ನಾನು ಹೆಂಗಿದೆ ಅಂತ ಕೇಳಲ್ಲ, ಬಟ್ ನಿನ್ನ ಹತ್ರ ನಾನು ಏನ್ ಕೇಳ್ತೀನಿ ಅಂದ್ರೆ ನಾನು ಏನ್ ಚೇಂಜಸ್ ಮಾಡ್ಕೋಬೇಕು? ನೀನು ಸ್ವಲ್ಪ ಎಲ್ಲಂದ್ರಲ್ಲಿ ವಿಡಿಯೋ ಇಡೋದನ್ನ ಕಡಿಮೆ ಮಾಡ್ಬೇಕು. ನಾವು ಏನೇನೋ ಮಾಡ್ತಾ ಇರ್ತೀವಿ ಸುಮ್ನೆ ವಿಡಿಯೋ. ಅದ್ ಬಿಟ್ರೆ ನಾನು ಏನ್ ಚೇಂಜಸ್ ಮಾಡ್ಕೊಂಡ್ರೆ ನನ್ ಯೂಟ್ಯೂಬ್ ಅಲ್ಲಿ ಗ್ರೋತ್ ಚೆನ್ನಾಗಾಗ್ಬೋದು? ಅಂದ್ರೆ ಒಂದು ಟಾಪಿಕ್ ಮೇಲೆ ಫೋಕಸ್ ಮಾಡಿದ್ರೆ ಚೆನ್ನಾಗತ್ತೆ, ಗ್ರೋತ್ ಅನ್ಸುತ್ತೆ. ನೋಡ್ರಿ. ಸೊ ನನ್ ಕ್ಯಾಲಿಬರ್ ಏನಿದೆ? ಯಾವ್ದು ಟಾಪಿಕ್ ಮೇಲೆ ಮಾಡಿದ್ರೆ ನನ್ ಗ್ರೋತ್ ಆಗ್ಬೋದು? ನಿಂದು ಕ್ಯಾಲಿಬರು ಲೈಕ್ ಫ್ಯಾಷನ್ ಟ್ರೈ ಮಾಡ್ಬೋದು. ಮೇ ಬಿ ಫ್ಯಾಷನ್ ಇಷ್ಟಪಡ್ತಾರೆ. ಟ್ರೈ ಮಾಡಿದ್ರೆ ಇಷ್ಟಪಡ್ತಾರೆ. ಮೇ ಬಿ ಫನ್ ವಿಡಿಯೋಸ್ ಮಾಡ್ಬೇಕು ಜಾಸ್ತಿ. ಫನ್ ವಿಡಿಯೋಸ್? ಐ ಆಮ್ ನಾಟ್ ಅ ಫನ್ ಪರ್ಸನ್. ಫನ್ ಎಲ್ಲಿಂದ? ವೇರ್ ವಿಲ್ ಐ ಬ್ರಿಂಗ್ ಫನ್ ಫ್ರಮ್? ಬೈ. Okay. Bye guys. ಜನಕಾರಿಕ ಮೇಚಕನೇರದ ಮಕರಿರಾಜ ಭಯವರದ ನೀಲಾಂಜನ ನಿನಗೆ ನೀಲಾಂಜನ ನಿಮಿಷಾಂಬಿಕಾ ದೇವಿ ನೀಲಾಂಜನ. ಆ್ಯಂಡ್ ಇದು ಮಾನ್ಯ ಮನೇಲಿ ಇಟ್ಟಂಥ ವರಮಹಾಲಕ್ಷ್ಮಿ, ಅಂದರೆ ನಮ್ಮ ಚಿಕ್ಕಪ್ಪ ಮನೆದು. ಇಲ್ಲಿ ಹೋಗಿ ನಾವು ರಾತ್ರಿ ಊಟ ಮಾಡಿ, ಚೆಸ್ ಆಡಿ, ಎಲ್ಲರ ಜೊತೆ ಕಾಲ ಕಳೆದು ತುಂಬ ಚೆನ್ನಾಗಿ ಹಬ್ಬದ ದಿನವನ್ನು ಮುಗಿಸಿದ್ವಿ. ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ.